ಹರಃ ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂದರೆ, ನನ್ನ ಸ್ನೇಹಿತರಾದಂಥ ಒಬ್ಬರು ಕರೆ ಮಾಡಿದ್ರು. ಇವತ್ತು ಏನೋ ಆರೋಗ್ಯ ಸರಿ ಇಲ್ಲ ಅಂಥೇಳಿ ಹಾಸ್ಪಿಟ್ಲಿಗೆ ಅಡ್ಮಿಂಟಾಗಿ ಅದತ್ರ 1 ತಿಂಗಳಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಅವರ ಆರೋಗ್ಯ ಗುಣ ಆಗಿಲ್ಲ ಅಂತ ಹೇಳಿ ನನಗೆ ಇದೊಂದು ವಿಚಾರವನ್ನು ತಿಳಿಸಿದರು. ಇದೇ ರೀತಿ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥವರು ಬಹಳಷ್ಟು ಜನ ಇದ್ದಾರೆ. ಅವ್ರಿಗೂ ಕೂಡ ಈ ಸಮಸ್ಯೆಗಳಾಗಿರಬಹುದು ಅಂತ ಒಂದು ಅಭಿಪ್ರಾಯ ತಿಳಿದ ನಂತರ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ಜಗತ್ತಿನಲ್ಲಿ ಎಷ್ಟೇ ಕಷ್ಟ ಇರ್ಬೋದು, ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಇರ್ಬೋದು, 4 ಜನಕ್ಕೆ ಉಪಕಾರ ಆಗುವಂತಹ ಜೀವನವನ್ನು ಮಾಡಿದರೆ ಉತ್ತಮ ಅಂತಕ್ಕಂಥದ್ದನ್ನ ತಿಳಿಸೋದಕ್ಕಾಗಿಯೇ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ವಿಚಾರ ಇಷ್ಟೇ ನೋಡಿ, ಅಪಮೃತ್ಯು ಅಂತಕ್ಕಂಥದ್ದು ಯಾವುದ್ರಲ್ಲಿ ಬೇಕಾದರೂ ಬರ್ಬೋದು. ಗಾಳಿಯಲ್ಲಿ ಬರ್ಬೋದು, ನೀರಿನಲ್ಲಿ ಬರ್ಬೋದು, ಅಗ್ನಿಯಲ್ಲಿ ಬರ್ಬೋದು, ವಾಯುವಲ್ಲಿ ಬರ್ಬೋದು, ವಾಹನದಲ್ಲಿ ಬರ್ಬೋದು. ಯಾವುದ್ರಲ್ಲಿ ಬೇಕಾದರೂ ಅಪಮೃತ್ಯು ಬರ್ಬೋದು. ಅದನ್ನು ತಪ್ಪಿಸೋದಕ್ಕೆ ಇರತಕ್ಕಂಥ ಒಂದೇ ಒಂದು ಆಯುಧ ಅಂದರೆ ಅದು ಕೇವಲ ಮಹಾಮೃತ್ಯುಂಜಯ ಜಪ. ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದರೆ ಅದನ್ನು ಮಾಡ್ತಕ್ಕಂತಹ ಪುರೋಹಿತರುಗಳನ್ನು ಕರೆದು, ಸನ್ಯಾಸಿಗಳನ್ನು ಕರೆದು ಮನೆಯಲ್ಲಿ ಮೃತ್ಯುಂಜಯ ಪೂಜೆಯನ್ನು ಮಾಡಿಸಿ, ಸನ್ಯಾಸಿಗಳ ಕೈಲಿ ಮೃತ್ಯುಂಜಯ ಜಪವನ್ನು ಮಾಡಿಸಿ, ಸಾಧ್ಯವಾಗದೇ ಇದ್ದರೆ ಸೋಮವಾರ ದಿವಸ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಒಂದು ಬೆಲ್ಲದ ಹಚ್ಚು ಅದನ್ನು ತೆಗೆದುಕೊಂಡು ಅದಕ್ಕೆ ತುಪ್ಪದ ಬತ್ತಿಯನ್ನು ಹಾಕಿ, ತುಪ್ಪದ ದೀಪವನ್ನು ಉರಿಸಬೇಕು. ಸಣ್ಣದಾಗಿ ಏನು ನಿಮಗೊಂದು ರಂಗೋಲಿ ಬರ್ತದೋ ಆ ರಂಗೋಲಿಯನ್ನು ಹಾಕಿ, ಆ ರಂಗೋಲಿಯ ಮೇಲ್ಗಡೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ, ಆ ಅಕ್ಕಿಯ ಮೇಲೆ ಈ ದೀಪವನ್ನು ಇಡಬೇಕು. ಇಟ್ಟ ನಂತರ ಏನು ಯಾರಿಗೆ ಆರೋಗ್ಯ ಸಮಸ್ಯೆ ಆಗಿದೆ, ನಿಮಗಾಗಿದ್ದರೆ ಮನಸ್ಸಿನಲ್ಲೇ ನೀವೇ ನನಗೆ ಈ ಥರ ಆರೋಗ್ಯ ಸಮಸ್ಯೆ ಇದೆ, ಅದು ಪರಿಹಾರ ಆಗಲಿ ಅಂತ ಸಂಕಲ್ಪ ಮಾಡಿ, ಅಥವಾ ಬೇರೆಯವರಿಗಾಗಿದ್ದರೆ ಬೇರೆಯವ್ರ ಹೆಸರು ಹೇಳಿ ಅವರ ಪರವಾಗಿ ನೀವು ಸಂಕಲ್ಪ ಮಾಡಿ 1 ಸಲ, 3 ಸಲ, 5 ಸಲ, 9 ಸಲ, 11 ಸಲ, 21 ಸಲ, 32 ಸಲ, 54 ಸಲ, 108 ಸಲ, ಹೀಗೆ ಮೃತ್ಯುಂಜಯ ಜಪವನ್ನು ಮಾಡಿದ್ದೇ ಆದರೆ, ನೀವು ಎಂಥ ಕಷ್ಟದಲ್ಲೇ ಇರಲಿ, ಒಂದು ವೇಳೆ ಎಲ್ಲೋ ಹೊರಗಡೆ ಯಾವುದೋ ಒಂದು ಕಷ್ಟದಲ್ಲಿ ಸಿಲುಕೊಂಡಿರ್ತೀರ, ಯಾವುದೋ ಕೇಸು, ಕೋರ್ಟು, ಅಥವಾ ಎಲ್ಲೋ ಒಬ್ಬರೇ ಪ್ರಯಾಣ ಮಾಡಬೇಕಾದ್ರೆ ಯಾರೋ ಕಳ್ಳರಿಂದ ಆಗಲಿ ಸರೌಂಡ್ ಆಗಿರ್ತೀರ. ಇಂಥ ಸಮಯದಲ್ಲಿ ಮಹಾಮೃತ್ಯುಂಜಯನನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಮಹಾಮೃತ್ಯುಂಜಯನ ಮೂಲ ಮಂತ್ರವನ್ನು ನೀವು ಅಲ್ಲೇ ನಿಂತ ಜಾಗದಲ್ಲೇ ಜಪವನ್ನು ಮಾಡಿದ್ದೇ ಆದರೆ, ಅದು ಎಂಥದೇ ಕಠಿಣವಾದ ಕಷ್ಟ ಇರಲಿ, ಕ್ಷಣ ಮಾತ್ರಗಳಲ್ಲೇ ಅದು ಪರಿಹಾರವಾಗ್ತದೆ. ಇನ್ನೇನು ನಿಮಗೆಲ್ಲರಿಗೂ ಗೊತ್ತಿರುತ್ತದೆ, ಮಾರ್ಕಂಡೇಯನ ಒಂದು ಈ ಕತೆ. ಮೃಕಂಡ ಮಹರ್ಷಿಗಳಿಗೆ ಏನು ಮಕ್ಕಳಿರಲ್ಲ, ಆಗ ಅವರು ಶಿವನ ಕುರಿತು ತಪಸ್ಸು ಮಾಡ್ತಾರೆ. ಮೃಕಂಡ ಮಹರ್ಷಿಗಳ ದಂಪತಿಗಳಿಗೆ ಶಿವ ಪ್ರತ್ಯಕ್ಷನಾಗಿ, ನನಗೆ ಅಲ್ಪಾಯುಷ್ಯವುಳ್ಳ ಬುದ್ಧಿವಂತ ಮಗ ಬೇಕು ಅಥವಾ ದೀರ್ಘಾಯುಷ್ಯವುಳ್ಳ ಮಂದಮತಿ ಆದಂಥ ಮಗ ಬೇಕು ಎಂದು ಕೇಳಿದಾಗ, ಆ ಮೃಕಂಡ ಮಹರ್ಷಿಯ ಪತ್ನಿ ಏನಿರ್ತಾರೆ ಅವರು, ನಮಗೆ ಅಲ್ಪಾಯುಷ್ಯವಾದರೂ ಪರವಾಗಿಲ್ಲ, ಏನು
ಒಳ್ಳೆ ಬುದ್ಧಿ ಇರ್ತಕ್ಕಂಥ ಜಗದ್ವಿಖ್ಯಾತನಾಗ್ತಕ್ಕಂಥ ಒಬ್ಬ ಶ್ರೇಷ್ಠ ಮಗನನ್ನು ಕೊಡು ಅಂತೇಳಿ ತಂದೆ ತಾಯಿಗಳು ಕೇಳ್ತಾರೆ. ಯಾವುದೇ ತಂದೆ ತಾಯಿ ಆಗಲಿ ತನ್ನ ಮಕ್ಕಳು ಶ್ರೇಷ್ಠವಾಗಬೇಕು ಅಂತ ಬಯಸ್ತಾರೆ ಹೊತ್ತು ಅವರು ಹಾಳಾಗಲಿ ಅಂತ ಎಂದು ಬಯಸೋದಿಲ್ಲ. ಹಾಗಾಗಿ ಅಲ್ಪ ಆಯುಷ್ಯವಿದ್ದರೂ ಪರವಾಗಿಲ್ಲ, ಒಳ್ಳೆ ಮಗನನ್ನು ಕೊಡು ಅಂತ ಕೇಳ್ತಾರೆ. ಹಾಗೇ ಆಗಲಿ ಅಂತ ಶಿವ ವರವನ್ನು ಕೊಟ್ಟು ತಾನು ಅಂತರ್ಧಾನನಾಗ್ತಾನೆ. ಅದಾದ ನಂತರ 11 ವರ್ಷ 6 ತಿಂಗಳು ಕಳೀತದೆ. ಈ ಮಗನ ಜೊತೆ ಚೆನ್ನಾಗಿ ಆಟ ಓಟ ಪಾಠ ಎಲ್ಲ ಚೆನ್ನಾಗಿ ನಡೀತದೆ. ಮಾರ್ಕಂಡೇಯ ಮಹರ್ಷಿಗಳು 11.5 ವರ್ಷಕ್ಕೆ ಎಲ್ಲ ಮಾಡಬೇಕಾಗಿದ್ದಂಥ ಅವರ ಅಧ್ಯಯನಗಳನ್ನೆಲ್ಲ ಮುಗಿಸ್ತಾರೆ. ಅದಾದ ನಂತರ ಮೃಕಂಡು ಮಹರ್ಷಿಗಳಿಗೆ ತಿಳಿತದೆ, ಇನ್ನು ಕೇವಲ 6 ತಿಂಗಳು ಮಾತ್ರ ಉಳಿದಿದೆ ತನ್ನ ಮಗನ ಆಯಸ್ಸು ಕಳೆಯಲು ಅಂತ. ಈ ವಿಚಾರವಾಗಿ ಮೃಕಂಡು ಮಹರ್ಷಿಗಳು ತಮ್ಮ ಪತ್ನಿಯ ಜೊತೆಯಲ್ಲಿ ಈ ವಿಚಾರವನ್ನು ಚರ್ಚಿಸ್ತಾರೆ. ಇವರು ಚರ್ಚೆ ಮಾಡುವ ಸಮಯದಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ಹೊರಗಡೆ ತಮ್ಮ ಆಟವನ್ನು ಮುಗಿಸ್ಕೊಂಡು ಮನೆ ಒಳಗಡೆ ಬರ್ತಾ ಇರ್ತಾರೆ. ಬರೋ ಸಂದರ್ಭದಲ್ಲಿ ತನ್ನ ತಾಯಿ ಈ ಥರ ಅಳ್ತಾ ಇರೋದನ್ನು ನೋಡಿ, ನನ್ನ ಮಗನ ಆಯಸ್ಸು ಈ ಥರ ಅಂತ್ಯ ಆಗ್ತಾ ಇದೆ ಅಂತೇಳಿ ಈ ವಿಚಾರವನ್ನು ತಿಳ್ಕೊತಾರೆ. ತಮ್ಮ ಜನ್ಮ ರಹಸ್ಯವನ್ನು ತಿಳ್ಕೊತಾರೆ. ಇದು ತಿಳಿದ ನಂತರದಲ್ಲಿ ತಮ್ಮ ತಂದೆ ಬಳಿಗೆ ಬಂದು, ತಂದೆ, ನಾನು ಈ ಥರ ನನ್ನ ಜನ್ಮ ರಹಸ್ಯವನ್ನು ತಿಳ್ಕೊಂಡಿದ್ದೀನಿ. ನನಗೆ ಶಿವನನ್ನು ಮೆಚ್ಚಿಸಿ ಅವನಿಂದ ವರವನ್ನು ಪಡೆಯತಕ್ಕಂಥ ಒಂದು ದಾರಿಯನ್ನು ತೋರಿಸಿ ಅಂತಕ್ಕಂಥ ವಿಚಾರವಾಗಿ ತನ್ನ ತಂದೆಯ ಬಳಿಗೆ ಹೋಗ್ತಾರೆ. ತಂದೆಯ ಕಡೆಯಿಂದ ಮಂತ್ರೋಪದೇಶ ತೆಗೆದುಕೊಂಡು ವನಕ್ಕೆ ಹೋಗ್ತಾರೆ. ವನಕ್ಕೆ ಹೋಗಿ ಅಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಮಹರ್ಷಿಗಳು ಆ ಸಣ್ಣ ವಯಸ್ಸಿನಲ್ಲಿ ಶಿವನ ತಪಸ್ಸಿಗೆ, ಕಠೋರವಾದ ತಪಸ್ಸಿಗೆ ಕೂರ್ತಾರೆ. ಇದನ್ನು ನೋಡಿದ ನಂತರ, ಈ ಕಠೋರ ತಪಸ್ಸನ್ನು ನೋಡಿದಾಗ ನಾರದ ಮಹರ್ಷಿಗಳು ವಾಯು ಸಂಚಾರ ಮಾಡಬೇಕಾದ್ರೆ ಇದನ್ನು ನೋಡಿ ಕೆಳಗೆ ಬಂದು, ಏನಪ್ಪ ಏನು ಮಾಡ್ತಾಯಿದ್ದೀಯ ಅಂತ ಕೇಳಿದಾಗ ಈ ಥರ ನಡೆದಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳಿಸ್ತಾರೆ. ಇದು ತಿಳಿಸಿದ ನಂತರ ಏನು ನಾರದ ಮಹರ್ಷಿಗಳಿದ್ದಾರೆ, ಈ ಮಾರ್ಕಂಡೇಯ ಮಹರ್ಷಿಗಳಿಗೆ ಆ ಮಂತ್ರವನ್ನು ಉಪದೇಶ ಮಾಡುತ್ತಾರೆ. ಈ ಏನು ಮೃತ್ಯುಂಜಯ ಮೂಲ ಮಂತ್ರ ಇದೆ, ಇದನ್ನು ಪರಿಪೂರ್ಣವಾಗಿ ಬೀಜಾಕ್ಷರ ಸಹಿತವಾಗಿ ಜಪ ಮಾಡಬೇಕು. ಅದನ್ನು ಬಿಟ್ಟು ಅರ್ಧಂಬರ್ಧ ಮಾಡಬಾರದು. ಎಷ್ಟೋ ಜನ ಅವರಿಗೆ ತಿಳಿದಿರೋ ಹಾಗೆ ಒಂದು ಏನು ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರುವಾರಕಮಿವ ಬಂಧನಾದ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಅಂತಕ್ಕಂಥ ಮಂತ್ರವನ್ನೇ ಪೂರ್ಣವಾದ ಮೃತ್ಯುಂಜಯ ಮಂತ್ರ ಅಂತ ತಿಳಿದಿದ್ದಾರೆ. ಆದರೆ ಬೀಜಾಕ್ಷರ ಸಹಿತವಾಗಿ ಇಲ್ಲ ಅದು. ಹಾಗಾಗಿ ಬೀಜಾಕ್ಷರ ಸಹಿತವಾಗಿ ಮಾಡಿರತಕ್ಕಂಥ ಮಂತ್ರಕ್ಕೆ ಹೆಚ್ಚು ಫಲಕಾರಿ ಇರ್ತದೆ. ಅದನ್ನು ಈಗ ತಿಳಿಸ್ತೀನಿ. ಆ ಮಾರ್ಕಂಡೇಯ ಮಹರ್ಷಿಗಳಿಗೆ ಏನು ನಾರದ ಮಹರ್ಷಿಗಳಿದ್ದರೂ ಅವರು ಉಪದೇಶವನ್ನು ಮಾಡಿ ಹೋಗ್ತಾರೆ. ಹೋದ ನಂತರದಲ್ಲಿ ಇನ್ನೇನು 12 ವರ್ಷ ತುಂಬ ಸಮಯಕ್ಕೆ ಯಮಧರ್ಮರಾಜ ಬಂದು ಮಾರ್ಕಂಡೇಯ ಮಹರ್ಷಿಗಳಿಗೆ, ನಿನ್ನ ಆಯಸ್ಸು ಮುಗಿದಿದೆ, ನಡಿ ಹೋಗೋಣ ಎಂದು ಕರೆದರು. ಈ ಮಹರ್ಷಿಗಳು ತಮ್ಮ ಈ ತಪಸ್ಸಿನಲ್ಲಿ ಎಷ್ಟು ಅವ್ರನ್ನ ಒಳಗೂಡಿಸ್ಕೊಂಡಿರ್ತಾರಪ್ಪ ಅಂದರೆ, ಯಮಧರ್ಮರಾಜನ ಮಾತು ಕೂಡ ಅವ್ರಿಗೆ ಕೇಳಿಸ್ದೇ ಹೋಗುತ್ತೆ. ಈ ಕೇಳಿಸ್ಲಿಲ್ವಲ್ಲ ಅನ್ನೋಂಥ ಎಷ್ಟು ನಿನಗೆ ಅಹಂಕಾರ ಅಂತಕ್ಕಂಥ ಭಾವನೆ ಯಮಧರ್ಮರಾಜರಲ್ಲಿ ಹುಟ್ಟಿ ಅವರು ಮೃತ್ಯು ಪಾಶವನ್ನು ಮಾರ್ಕಂಡೇಯ ಮಹರ್ಷಿಗಳ ಮೇಲೆ ಎಸೆದು ಬಿಡ್ತಾರೆ. ಹತ್ತಿರದಲ್ಲೇ ಇದ್ದಂತಹ ಆ ಪರಶುವನ ನೀಲಕಂಠನ ಏನು ಪಶುಪತಿನಾಥನ ಆ ಲಿಂಗ ಇದೆ, ಮಾರ್ಕಂಡೇಶ್ವರನ ಲಿಂಗ ಇದೆ, ಆ ಲಿಂಗವನ್ನು ಸಮೇತ ಸೇರಿಸಿ ಆ ಮೃತ್ಯುಪಾಶ ಹಾಕಿ ಎಳೆದು ಬಿಡ್ತಾರೆ. ಈ ಮೃತ್ಯುಪಾಶ ಆ ಲಿಂಗಕ್ಕೆ ಸೋಕಿದ ಮರುಕ್ಷಣವೇ ಶಿವ ಪ್ರತ್ಯಕ್ಷನಾಗಿ, ನನ್ನ ಭಕ್ತ ಹಾಗೂ ನನ್ನ ಮೇಲೆ ನನ್ನ ಲಿಂಗವನ್ನು ಸೇರಿಸಿ ನೀನು ಮೃತ್ಯುಪಾಶವಾಗಿ ಎಳಿತಾ ಇದೆಯಾ ಅಂತಕ್ಕಂಥ ಕಾರಣದಿಂದ ಪರಶಿವ ತನ್ನ ತ್ರಿಶೂಲದಿಂದ ಪ್ರಹಾರ ಮಾಡಲು ಮುಂದಾಗ್ತಾರೆ. ಅದಾಗ್ತಿದ್ದಾಗೆ ಎಲ್ಲ ದೇವನ ದೇವತೆಗಳ ಪ್ರತ್ಯಕ್ಷರಾಗಿ, ದಯಮಾಡಿ ಕ್ಷಮಿಸಬೇಕು ಮಹಾದೇವ, ನಿಮ್ಮ ವಚನದ ಆಜ್ಞೆಯ ಪ್ರಕಾರವಾಗಿಯೇ ಈ ಏನು ಸನ್ನಿವೇಶ ಬಂದಿದೆ ಇದೆಲ್ಲ ನಡೀತಾ ಇದೆ. ನೀವು ಕೇವಲ ಮಾರ್ಕಂಡೇಯ ಮಹರ್ಷಿಗಳಿಗೆ ಕೊಟ್ಟಿದ್ದು ಕೇವಲ 12 ವರ್ಷ ಆಯಸ್ಸು ಅಷ್ಟೇ. ಆ 12 ವರ್ಷ ಆಯಸ್ಸು ತೀರಿದೆ.
ಹಾಗಾಗಿ ನಾನು ಅವ್ರನ್ನ ಕರ್ಕೊಂಡೋಗಕ್ಕೆ ಬಂದಿದ್ದೀನಿ, ದಯಮಾಡಿ ಕ್ಷಮಿಸಬೇಕು ಅಂತ ಯಮಧರ್ಮರಾಜ ಕ್ಷಮೆನೇ ಯಾಚಿಸ್ತಾರೆ. ಆಗ ಕ್ಷಮೆಯನ್ನು ನೀಡಿದ ನಂತರ ಮಾರ್ಕಂಡೇಯ ಮಹರ್ಷಿಗಳಿಗೆ ಆ ಪರಮೇಶ್ವರ ನಿಮಗೆ ಏನು 12 ವರ್ಷ ಅಷ್ಟೇ ಆಯಸ್ಸು ಅಂತ ಹೇಳಿದ್ದೆ, ಹಾಗೇ ಇರಲಿ, ನೀನು ಚಿರಂಜೀವಿಯಾಗಿರು, ನಿನ್ನ 12 ವರ್ಷ ಪೂರ್ಣವಾಗೋದೇ ಬೇಡ, ನೀನು ಹೀಗೆ ಬಾಲ ಅವಸ್ಥೆಯಲ್ಲೇ ಇರು ಅಂಥೇಳಿ ಅವರಿಗೆ ವರವನ್ನು ನೀಡ್ತಾರೆ. ಅದಾದ ನಂತರ ಆ ಸಾಕ್ಷಾತ್ ಪರಶಿವ ಮಹಾಮೃತ್ಯುಂಜಯನನ್ನೇ ಒಲಿಸಿದಂಥ ನೀನು ಈ ಮಂತ್ರ ಏನಿದೆ ಇದು ಜಗದ್ವಿಖ್ಯಾತವಾಗಲಿ, ಈ ಏನು ಮಂತ್ರವಿದೆಯೋ ಈ ಮಂತ್ರವನ್ನು ಯಾರು ಪಠಿಸ್ತಾರೋ, ಶ್ರದ್ಧಾ ಭಕ್ತಿಯಿಂದ ನಿಷ್ಠೆ ನಿಯಮದಿಂದ ಏಕಾಗ್ರತೆಯಿಂದ ಯಾರು ಈ ಮಂತ್ರವನ್ನು ಜಪ ಮಾಡ್ತಾರೋ ಅವರು ಎಂಥ ಕಷ್ಟದಲ್ಲೇ ಇರಲಿ, ಎಂಥ ಮೃತ್ಯುಭಯವೇ ಬಂದಿರಲಿ, ಎಂಥ ರೋಗ ರುಜಿನಗಳಿರಲಿ, ಅದರೆಲ್ಲದೂ ಕೂಡ ಪರಿಹಾರ ಮಾಡ್ತೀನಿ ಅಂತೇಳಿ ಆ ಪರಮೇಶ್ವರ ವಚನವನ್ನು ನೀಡಿ ಅಂತರ್ಧಾನನಾಗ್ತಾನೆ. ಹಾಗಾಗಿ ನೋಡಿ, ಆ ಮಂತ್ರ ಹೀಗಿದೆ: ಓಂ ಹೌಂ ಓಂ ಜೂಂ ಸಹ ಭೂರ್ಭುವಸ್ವಃ ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಭೂರ್ಭುವಸ್ವರೋಂ ಜೂಂ ಸ ಹೌಂ ಓಂ. ನೋಡಿ, ಇದು ಮಂತ್ರ. ಈ ಬೀಜಾಕ್ಷರ ಸಹಿತವಾಗಿ ಈ ಮಂತ್ರವನ್ನು ಜಪ ಮಾಡಿದ್ದೇ ಆದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆಯಾಗಿ ನಿಮಗೇನು ಯಾವುದಾದ್ರೂ ಭಯ ಇರ್ಬೋದು, ಭೂತ ಪ್ರೇತ ಪಿಚಾಚಿ ಬ್ರಹ್ಮರಾಕ್ಷಸ ಕೂಷ್ಮಾಂಡ ಬೇತಾಳ ಗ್ರಹ ಮಾರಿ ದುರ್ಗಿ ಯಾವುದೇ ಭಯಗಳಿರ್ಬೋದು ನಿಮಗೆ, ಅದೆಲ್ಲದೂ ಕೂಡ ನಿವಾರಣೆಯಾಗಿ ನಿಮ್ಮ ಆರೋಗ್ಯ ವೃದ್ಧಿಯಾಗ್ತದೆ, ನಿಮ್ಮ ಅಷ್ಟ ಐಶ್ವರ್ಯಗಳೆಲ್ಲದೂ ಸಿದ್ಧಿಯಾಗ್ತದೆ. ಈ ಪ್ರತಿನಿತ್ಯ ಮಾಡೋದರಿಂದ ನಿಮಗೆ ಅಕಾಲ ಮೃತ್ಯುವಿನಿಂದ ಮೃತ್ಯುವಿನಿಂದ ಜಯವಾಗುತ್ತದೆ. ಅದಕ್ಕೆ ಮೃತ್ಯುಂಜಯ ಅಂದರೆ ಮೃತ್ಯುವನ್ನು ಗೆದ್ದವನು ಅಂತ. ಆ ಮೃತ್ಯುವನ್ನು ಗೆಲ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ. ನೋಡಿ, ನಾನು ಬದುಕಿದರೆ ಮೊದಲು ಮುಂದಿನ ಸಾಧನೆ ನಾನು ಬದುಕಿರಬೇಕು. ಅದಕ್ಕಾಗಿ ಪ್ರತಿನಿತ್ಯ ಸಾಧ್ಯವಾಗದೆ ಹೋದರೆ ಕನಿಷ್ಠ ಪಕ್ಷ ಸೋಮವಾರವಾದರೂ ಇದನ್ನು ಮಾಡಿದ್ದೇ ಆದರೆ ನಿಮಗೆ ಖಂಡಿತವಾಗಲೂ ಅದರ ಫಲ ನೀವೇ ನೋಡ್ತೀರಾ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇದ್ದೀನಿ. ನಿಮಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮಗೆ ಯಾವುದ್ರ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇದೆ ಆ ವಿಚಾರವಾಗಿ ತಿಳಿಸಿ. ಆ ವಿಚಾರವಾಗಿ ನಾನು ಒಂದು ವಿಡಿಯೋವನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು.